ಸಾಧ್ಯ ಇಲ್ಲ ಅಂತ ನಾನು ಎಂಥದ್ದು ಅಂತ ಗ್ರಹಿಸಿ ಬಿಟ್ಟೆ ಅಂತ. ಇದು ಇವ ನಮ್ಮ ಹುಡುಗಿಟ್ಟ ಇವ ಯಾರು ಬಹಳ ದೂರದವ ಅಲ್ಲ, ತಿಳಿಯಲಾಗಿದೆ. ನಮಗೆ ಇವ ಅಳಿಯ ಬೀಳ್ತಾನೆ. ನಮ್ಮ ಅಳಿಯನಿಗೆ, ನಮ್ಮ ಅಳಿಯನಾದಂತಹ ಕಂಸನಿಗೆ ಇವ ಅಳಿಯ ಬೀಳ್ತಾನೆ. ಇವ ಯಾರ ಮಗ? ದೇವಕಿ ಮಗ. ಹೌದು. ಎಂತದು? ನೀವೆಲ್ಲ ಗುರ್ತ ಇಲ್ಲದೆ ಇರುವವರು, ಅಪರೂಪ ನೋಡುವವರು ಹಾಗೆಲ್ಲ ಹೇಳುವುದು ದೇವಕಿ. ನಾವೆಲ್ಲ ಮನೆಯ ಹುಡುಗಿಯನ್ನು ಹಾಗೆಲ್ಲ ಪೂರ್ತಿ ಹೆಸರು ಹೇಳಿ ಕರೀಲಿಕ್ಕಿಲ್ಲ. ನಾವೆಲ್ಲ ದೇವಕಿ ಮಗ. ದೇವಕಿ ಎಂಟನೇ ಹೊಟ್ಟೆಯಲ್ಲಿ 8ನೇ ಗರ್ಭದಲ್ಲಿ ಹುಟ್ಟಿದವ ಇವ. ಇವು ಹುಟ್ಟಿದ ಯಾವಾಗ ಗೊತ್ತುಂಟ? ಅಷ್ಟಮಿ ದಿವಸ, ಬುಧವಾರ, ನಟ್ಟಿರು. ಕತ್ತಲೆ ಅಂತ ಹೇಳಿದ್ರೆ ಮತ್ತೊಬ್ಬನಿಗೆ ಕಣ್ಣಿಗೆ ಸೂಜಿಯಲ್ಲಿ ಚುಚ್ಚಿದ್ರೂ ಗೊತ್ತಾಗದೇ ಇರುವ ಕತ್ತಲೆ. ಹೌದೌದು, ಆ ಬಹುಶಃ ಹಾಗೆ ಇವ ಕತ್ತಲೆಯಲ್ಲಿ ಹುಟ್ಟಿದ ಕಾರಣವೇ ಕಪ್ಪಾಗಿ ಹೋದ್ರು, ಹೇಗೆ ಸತ್ತ ಅಂತ ಗೊತ್ತಿಲ್ಲ. ಅಂತೂ ಇವ ಹುಟ್ಟಿದ ದಿವಸ ಕಳ್ಳರೆಲ್ಲ ಕೆಲಸ ಬಿಟ್ರಲ್ಲ. ಕಳ್ಳರಿಗೆ ಸ್ಪಷ್ಟ ಗೊತ್ತಾಗಿದೆ, ಇನ್ನು ನಮಗೆ ಕೆಲಸ ಇಲ್ಲ, ಇವನೇ ಕದೀತಾನೆ ಅಂತ. ಇವ ಏನೆಲ್ಲ ಕದೀತಾನೆ ಕೇಳಿದ್ರೆ ಕೆಲವು ಸಲ ಎಂಥದ್ದೆಲ್ಲ ಕದೀತಾನೆ ಅಂತ. ಹೌದಪ್ಪ, ಇವನ ಕೈಯಲ್ಲಿ ಒಂದು ಕೊಳಲು, ಅದಕ್ಕೊಂದು 6-7 ತೂತು, ಅದನ್ನು ಮೂಗಿನಲ್ಲಿ ಇಡುವುದು, ಬಾರಿಸುವುದಕ್ಕಿಂತ ಹೆಚ್ಚು ಇವನ ಅಭಿನಯ. ಅದು ಕೆಲವರೆಲ್ಲ ಬಾರಿಸಿ ಹೋರಿತಾರೆ, ಅವರ ತಲೆ ಆಡುವುದೇ ಹೆಚ್ಚು, ಕೈ ಹಂದಾಡುವುದೇ ಇಲ್ಲ ಕೆಲವು ಸಲ. ಬಹಳ ಶಬ್ದಗಳೆಲ್ಲ ಇವನಿಗೆ ಬರುವುದಿಲ್ಲ. ಇವ ಸಂಗೀತ ಏನು ಕಲಿಯಲಿಲ್ಲ. ಇವ ಎಂಥದ್ದೋ ಹೇಳುವುದು ಜಾನಪದೀಯವಾಗಿ, ಇವನ ನಾದಕ್ಕೆ ಬರುಳಾಗುವುದು ಕೆಲವರೆಲ್ಲ. ಹೌದಪ್ಪ, ನಿನ್ನಪ್ಪ ದಪ್ಪ, ಸನಿದಪ್ಪ, ನಿನ್ನಪ್ಪ ದಪ್ಪ, ನಿನ್ನಪ್ಪ ದಪ್ಪ. ಯಾರಪ್ಪ ದಪ್ಪ ಆದರೆ ಇವನಿಗೇನು ಸಂಕಟ? ಹೆಣ್ಮಕ್ಕಳ ಸಮೂಹದಲ್ಲಿಯೇ ಇವರಂತಾದಂತಹ ಕೊಳಲ ಗೌರವ, ಅದನ್ನೆಲ್ಲ ಮಾಡಿ ಬೇಡಗಟ್ಟೆ ಎನ್ನುವುದರಲ್ಲಿ ಹೆಸರುವಾಸಿಯಾದವ ಇವ. ನಾನು ಹೇಳುವುದಿಲ್ಲ, ಒಳ್ಳೆಯವರು ಕೂತ ಸಭೆಯಲ್ಲಿ ಹೇಳುವ ವಿಷಯ ಅಲ್ಲ ಇವನದ್ದು. ಒಬ್ಬಳು ರಾಧೆ ಅಂತ ಹೇಳುವಳೊಟ್ಟಿಗೆ ಸೊಕ್ಕುತ್ತಾ ಇದ್ದ. ಅವಳಿಗೆ ಪ್ರಾಯ ಎಷ್ಟು ಕೇಳಿದರೆ ಇವನ ಪ್ರಾಯಕ್ಕಿಂತ 7 ಪಟ್ಟು ಹೆಚ್ಚು. ನಾನು ಅದಕ್ಕಿಂತ ಹೆಚ್ಚು ಲೆಕ್ಕ ಹೇಳುವುದಿಲ್ಲ. ನಾನು ವಿಳಾಸ ಅಂತ, ಅದಕ್ಕೆ ಭಕ್ತರು ಕೆಲವರು ರಾಧಾ ವಿಳಾಸ, ಅಮ್ಮ ತಾಯೇ ಪ್ರಸಾದ ಅಂತ ಹೇಳಬಾರ್ದು ಅಂತವ. ಈಗ ಬಂದು ಕೃಷ್ಣ ಅರ್ಜುನ ದೇವ
ಮಾಡಬೇಕು. ನಮ್ಮ ಸ್ವಾಮಿಯಾದಂತಹ ಕೃಷ್ಣ ಸ್ವಾಮಿಯನ್ನು ನಿಂದಿಸ್ತಾ ಇದ್ವಿ. ಅವರನ್ನು ನಿಂದಿಸುವುದಕ್ಕಿಂತ ಮುಂಚೆ ನಾವು ಯಾಕೆ ಬಂದಿದ್ದೇವೆ ಎನ್ನುವುದನ್ನು ಆಲೋಚನೆ ಮಾಡು. ಅದನ್ನು ಆಲೋಚನೆ ಮಾಡಿ ನೀನೆಷ್ಟು ನೀನೇನು ಎನ್ನುವುದನ್ನು ಅರ್ಥವಿಸಿಕೊಳ್ಳದೆ ಅವರನ್ನು ದೂಷಿಸುವುದಕ್ಕೆ ಹೋಗಬೇಡ. ಕಾರಣದಲ್ಲಿ ಒಂದು ಜಂತುವನ್ನು ಕೊಲ್ಲುವುದು ಬೇಡ ಅಂತ ಬಿಟ್ಟದ್ದು ನಾನು. ಜಂತು ಮತ್ತೆ ಮಾನ ಬಿಟ್ಟ ಮರ್ಯಾದೆ ಬಿಟ್ಟ ನಿನ್ನ ವಿಳಾಸ ಎಷ್ಟು ಸಲ ಮಾಡಿದ್ರು ಗೊತ್ತಾಗಲಿ ಇರುವಂತಹ ಒಂದು ನರ ಜೀವಕ್ಕೆ ಬೇರೆಂಥದ್ದು ಅಂತ ಹೇಳುದು ನಾನಾಗ್ಲಿಕ್ಕಿಲ್ವ ಮತ್ತೆ ಅವ ನೋಡೋದಿಲ್ಲ ಯಾಕೆ ಅವನಿಗೆ ಏನಿದ್ರು ಬಿನ್ನಿತ್ತು ಮೂರು ಲೋಕದ ಗಂಡ ಪುಣ್ಯ ಮಧ್ಯಾಹ್ನ ಹೊಂಡ ಕಾಲದ ಇಷ್ಟು ಗಂಟೆ ಉಂಟಾಗ್ತದೆ